ಗಟ್ ಹೆಲ್ತ್ ಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್ನ ಪರಿಣಾಮಗಳೇನೇನಾಗುತ್ತೆ? ಆಲ್ಕೋಹಾಲ್ ಏನಕ್ಕೆ ಕುಡಿತಾರೆ? ಒಂದು ಹ್ಯಾಬಿಟ್, ಒಂದು ಪಾರ್ಟಿ ಮಾಡೋಕ್ಕೆ, ಒಂದು ದುಃಖ ಆದಾಗ, ಒಂದು ಅಡಿಕ್ಷನ್. ಹ್ಯಾಬಿಟ್ ಇಸ್ ಡಿಫ್ರೆಂಟ್, ಅಡಿಕ್ಷನ್ ಇಸ್ ಡಿಫ್ರೆಂಟ್. ಸೊ ಆಲ್ಕೋಹಾಲ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವರ್ಡ್ ಹೇಳಬೇಕು ಅಂದರೆ, ಮೇಯ್ನ್ ಆಗಿ ಒಂದು ಇಂಪಾರ್ಟೆಂಟ್ ಆರ್ಗನ್ ನಮಗೆ ಇರೋದು ಲಿವರ್ ಫಾರ್ ಮೆಟಬಾಲಿಸಮ್. ಸೊ ಲಿವರ್ ಮೇಲೆ ಇಂಪ್ಯಾಕ್ಟ್ ಆಗಿ ಆ ಲಿವರು ಇವತ್ತು ಎಲ್ಲ ಕಡೆ ಡ್ಯಾಮೇಜ್ ಆಗ್ತಾ ಇದೆ. ಆಲ್ಕೋಹಾಲ್ ಆಲ್ಸೋ ವಿಲ್ ಇಂಪ್ಯಾಕ್ಟ್ ಗಟ್ ಹೆಲ್ತ್. ಗಟ್ ಬ್ಯಾಕ್ಟೀರಿಯಾಗೆ ಆಲ್ಕೋಹಾಲ್ ಒಳ್ಳೆ ಆಹಾರ ಅಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಈ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದಾಗ ಆ ಬ್ಯಾಕ್ಟೀರಿಯಾ ಆಲ್ಕೋಹಾಲ್ ಸೆಕ್ರೇಟ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾ ಆಲ್ಕೋಹಾಲ್ ಸೆಕ್ರೇಟ್ ಮಾಡಿದಾಗ ಡೈರೆಕ್ಟ್ ಆಗಿ ಇಟ್ ಗೋಸ್ ಟು ದ ಲಿವರ್ ಆ್ಯಂಡ್ ಫ್ಯಾಟಿ ಲಿವರ್ ಬರ್ತಾ ಇದೆ ಇವತ್ತು. ಸೊ ಹಾಗಾಗಿ ಗಟ್ ಬ್ಯಾಕ್ಟೀರಿಯಾ ಸಹ ಆಲ್ಕೋಹಾಲ್ನ ಸೆಕ್ರೇಟ್ ಮಾಡುತ್ತೆ, ಕೆಟ್ಟ ಗಟ್ ಬ್ಯಾಕ್ಟೀರಿಯಾ ಇದ್ರೆ. ಓಕೆ, ಕುಡಿಯೋರಿಗೆ ಡೈರೆಕ್ಟ್ ಗಟ್ ಹೆಲ್ತ್ ಹೇಗೆ? ಕುಡಿಯೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಆಲ್ಕೋಹಾಲ್ ಇದೆಯಲ್ಲ, ಆ ಬ್ಯಾಕ್ಟೀರಿಯಾನ ಸಪ್ರೆಸ್ ಮಾಡುತ್ತೆ ಇನ್ ದ ಗಟ್. ಕುಡಿಯೋರಿಗೆ ಆಲ್ಕೋಹಾಲು ಲಿವರ್ ಮೇಲೆ ಲೋಡ್ ಆಗುತ್ತೆ, ಪ್ಯಾನ್ಕ್ರಿಯಾಸ್ ಮೇಲೆ ಲೋಡ್ ಆಗುತ್ತೆ. ಸೊ ಆಲ್ಕೋಹಾಲ್ ಕುಡಿಯೋದ್ರಿಂದ ಪ್ಯಾನ್ಕ್ರಿಯಾಟಿಸ್ ಆಗುತ್ತೆ, ಲಿವರು ಹಾಳಾಗುತ್ತೆ. ಸೊ ಇನ್ ಮಾಡ್ರೇಷನ್ ಕುಡೀರಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಮಾಡ್ರೇಷನ್ ಇಲ್ಲ, ಯಾವುದೂ ಇಲ್ಲ, ಆಲ್ಕೋಹಾಲ್ ಕುಡಿಬಾರ್ದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.